ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬೈ ಎಲೆಕ್ಷನ್ ನಡೀತಾ ಇರತಕ್ಕಂಥ ಬೈ ಎಲೆಕ್ಷನ್ನ ಚುನಾವಣಾ ಪ್ರಚಾರ ತಾರಕಕ್ಕೇರಿರ್ತಕ್ಕಂಥ ಈ ಹೊತ್ತಿನಲ್ಲಿ ಮತ್ತೊಂದು ಬೇರೆ ವಿಚಾರ ಚರ್ಚೆಗೆ ಬಂದಿದೆ. ಮತ್ತೊಮ್ಮೆ ಧರ್ಮದ ವಿಚಾರ ಚರ್ಚೆಗೆ ಬಂದಿದೆ. ಅದು ಯಾವ ಧರ್ಮಕ್ಕೆ ಅನ್ನುವಂಥದ್ದು ಮತ್ತಷ್ಟು ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ಈಗಾಗಲೇ ಯಾವ ಧರ್ಮವನ್ನು ಒಂದು ಒಡೆಯಲಿಕ್ಕೆ ಹೋಗಿ ಕಾಂಗ್ರೆಸ್ಸಿಗೆ ದೊಡ್ಡ ಮಟ್ಟದ ಶಾಸ್ತಿ ಆಯಿತೋ ಅದೇ ಲಿಂಗಾಯತ ಧರ್ಮದ ಕುರಿತಂತೆ ಮತ್ತೆ ವಿಚಾರ ಚರ್ಚೆಗೆ ಬಂದಿದೆ. ಈಗಾಗಲೇ ನೋಡಿ, ಲಿಂಗಾಯತ ಧರ್ಮದ ಬಗ್ಗೆ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕ, ಕಾಂಗ್ರೆಸ್ ಪಕ್ಷದ ಪ್ರಮುಖ ಸಚಿವ ಕೂಡ ಆಗಿರ್ತಕ್ಕಂಥ MB ಪಾಟೀಲ್ ಮಾತನಾಡಿದ್ದಾರೆ. BJPಯವರಿಗೆ ಅವರು ದೊಡ್ಡ ಮಟ್ಟದ ಚಾಲೆಂಜ್ ಅನ್ನು ಕೂಡ ಹಾಕಿರ್ತಕ್ಕಂಥದ್ದು. ಸ್ವತಃ BJP ಅಧ್ಯಕ್ಷ ವಿಜೇಂದ್ರ ಕೂಡ ಈ ಬಗ್ಗೆ ಪ್ರಸ್ತಾಪ ಮಾಡಿ ಈ ವಿಚಾರ ಮತ್ತೆ ಮುನ್ನೆಲೆಗೆ ತಂದಿರತಕ್ಕಂಥದ್ದು. ಅಂದರೆ ಲಿಂಗಾಯತ ಒಂದು ವಿಚಾರವನ್ನ, ಧರ್ಮದ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರ ಮೂಲಕ ಲಿಂಗಾಯತ ವೋಟ್ಗಳನ್ನು ಒಂದು ಕಡೆ ಕೇಂದ್ರೀಕರಿಸುವಂಥ ತಂತ್ರಕ್ಕೆ BJP ಮುಂದಾದರೆ ಅದಕ್ಕೆ ಪ್ರತ್ಯುತ್ತರವಾಗಿ ಕಾಂಗ್ರೆಸ್ ಕೂಡ ತನ್ನ ಲಿಂಗಾಯತ ಅಸ್ತ್ರವನ್ನು ಬಳಸಿದೆ. ಏನಾಯಿತು, ಯಾವ ಥರದ ಹೇಳಿಕೆಗಳು, ಇದರ ಉದ್ದೇಶ ಏನು ಮತ್ತು ಏನಾಗುತ್ತೆ ಈ ಒಂದು ಲಿಂಗಾಯತ ಧರ್ಮದ ವಿಚಾರದ ಮುಂದಿನ ಭವಿಷ್ಯ ಅನ್ನೋದ್ರ ಕುರಿತಂತೆ ನಾನು ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಈಗ ಮತ್ತೊಮ್ಮೆ ಲಿಂಗಾಯತ ಧರ್ಮದ ವಿಚಾರ ಮುನ್ನೆಲೆಗೆ ಬಂದಿದೆ. ವೀರಶೈವ ಲಿಂಗಾಯತ ಧರ್ಮದ ವಿಚಾರ ಮತ್ತೊಮ್ಮೆ ರಾಜ್ಯಾದ್ಯಂತ ಚರ್ಚೆಗೆ ಈಡಾಗ್ತಾ ಇರತಕ್ಕಂಥದ್ದು. ನೋಡಿ, ಹೇಳಿ ಕೇಳಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಿದಾವಲ್ಲ, ಬೈ ಎಲೆಕ್ಷನ್ ನಡೀತಾ ಇರತಕ್ಕಂಥದ್ದು. ಈ ಎರಡೂ ಕ್ಷೇತ್ರಗಳಲ್ಲೂ ಲಿಂಗಾಯತ ಮೇಲ್ ಡಾಮಿನೇಟೆಡ್ ಪಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಇರ್ತಕ್ಕಂಥ ಒಂದು ಕ್ಷೇತ್ರಗಳು. ಅದರಲ್ಲೂ ಕೂಡ ದಾವಣಗೆರೆಯಲ್ಲಿ ಕಳೆದ 40 ವರ್ಷಗಳಿಂದ ಶಾಮನೂರು ಶಿವಶಂಕರಪ್ಪನವರು ಮತ್ತು ಅವರ ಶಾಮನೂರು ಫ್ಯಾಮಿಲಿ ಅಲ್ಲಿ ತನ್ನ ಒಂದು ಅಸ್ತಿತ್ವವನ್ನು ಸಾಬೀತು ಮಾಡಿಕೊಂಡೇ ಬರ್ತಾ ಇದೆ. ಅಲ್ಲಿ ಯಾರಿಗೂ ಕೂಡ ಬೇರೆಯವರಿಗೆ ಗೆಲ್ಲಿಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ಇದರ ಜೊತೆಗೆ ಬಾಗಲಕೋಟೆಯಲ್ಲೂ ಕೂಡ ಅದು ಶರಣರ ನಾಡು ಮತ್ತು ಲಿಂಗಾಯತರ ನಾಡು ಅನ್ನುವಂಥದ್ದು ಈಗ ಸ್ಪರ್ಧೆ ಮಾಡಿರ್ತಕ್ಕಂಥ ವೀರಣ್ಣ ಚರಂತಿ ಮಠ ಇದ್ದಾರಲ್ಲ, ಅವರು ಕೂಡ ಲಿಂಗಾಯತ ನಾಯಕರೇ ಆಗಿರೋದ್ರಿಂದ ಮತ್ತೊಮ್ಮೆ ಲಿಂಗಾಯತ ಒಂದು ಧರ್ಮದ ವಿಚಾರ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಈಗಾಗಲೇ ಬೇರೆ ಬೇರೆ ರೀತಿಯ ಆರೋಪಗಳನ್ನು ಮಾಡಿರ್ತಕ್ಕಂಥ ಪ್ರತಿಪಕ್ಷ BJP ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥ ಒಂದು ಪಟ್ಟಿಯನ್ನೇ ಕೊಟ್ಟಿರ್ತಕ್ಕಂಥ BJP ಇದು ಒಂದು ಕಲ್ಲು ಇದ್ದು ಬಿಡಲಿ ಅಂತಂದೇಳಿ ಲಿಂಗಾಯತ ಧರ್ಮದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿಬಿಟ್ರು. ಈ ಕಾಂಗ್ರೆಸ್ನವರು ಲಿಂಗಾಯತ ಧರ್ಮವನ್ನು ಒಡೆಯೋಕ್ಕೆ ಹೋಗಿರ್ತಕ್ಕಂಥವ್ರು, ವೀರಶೈವ ಲಿಂಗಾಯತ ಅಂತಂದೇಳಿ ಒಡೆಯೋದಕ್ಕೆ ಹೋಗಿರ್ತಕ್ಕಂಥವ್ರು, ಸಿದ್ದರಾಮಯ್ಯನವರು ಆ ಕೆಲಸ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಇವರಿಗೆ ಅಧಿಕಾರ ಕೊಟ್ಟರೆ ಧರ್ಮವನ್ನು ಹೊಡಿತಾರೆ, ಹಾಗಾಗಿ ನಮಗೆ ಓಟ್ಗಳನ್ನು ಹಾಕಿ ಅನ್ನುವಂಥ ಒಂದು ಅರ್ಥದಲ್ಲಿ BY ವಿಜಯೇಂದ್ರ ಹೇಳಿಬಿಟ್ರು. ಅದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿರ್ತಕ್ಕಂಥ MB ಪಾಟೀಲ್ ಇದ್ದಾರಲ್ಲ, ಸಚಿವ MB ಪಾಟೀಲ್ ಅವರು BY ವಿಜಯೇಂದ್ರ ಅವರಿಗೆ ನೇರವಾಗಿ ಚಾಲೆಂಜನ್ನು ಹಾಕಿದ್ರು. ಇಲ್ಲಿಲ್ಲ, ಸುಮ್ಮನೆ ಜನಗಳನ್ನ ದಾರಿ ತಪ್ಪಿಸುವಂಥ ಕೆಲಸವನ್ನು BY ವಿಜಯೇಂದ್ರ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಏನೀಗ ಶಾಮನೂರು ಶಿವಶಂಕರಪ್ಪನವರು ಬದುಕಿದ್ದಾಗ ಅವರೇ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಕೂಡ ಆಗಿದ್ದರು. ಅವರ ನೇತೃತ್ವದಲ್ಲೇ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಕೂಡ ನಡೆದಿತ್ತು ಅಲ್ವಾ. ವೀರಶೈವ ಮಹಾಸಭಾದ ಮಹಾಧಿವೇಶನ ನಡೆದಿತ್ತು. ಆ ಮಹಾಧಿವೇಶನದಲ್ಲೇ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ವಿ. ಆ ಮಹಾಧಿವೇಶನದಲ್ಲಿ ಸ್ವತಃ BS ಯಡಿಯೂರಪ್ಪನವರು, BY ವಿಜಯೇಂದ್ರ ಅವರು, BY ರಾಘವೇಂದ್ರ ಅವರು ಮತ್ತಿತರ BJPಯ ಬಹುತೇಕ ಲಿಂಗಾಯತ ನಾಯಕರುಗಳು ಕೂಡ ಇದ್ದರು. ಕಾಂಗ್ರೆಸ್ಸಿನ ಲಿಂಗಾಯತ ನಾಯಕರುಗಳು ಕೂಡ ಇದ್ದರು. ಇವರೆಲ್ಲರ ಜೊತೆಗೆ ಒಂದು ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಂಡಿದ್ವಿ. ಏನು ಅಂತಂದರೆ, ಲಿಂಗಾಯತ ವೀರಶೈವ ಲಿಂಗಾಯತ ಧರ್ಮ ಅನ್ನುವಂಥದ್ದು ಒಂದು ಸ್ವತಂತ್ರ ಧರ್ಮ. ಅದು ಹಿಂದೂ ಧರ್ಮದ ಒಳಗೆ ಬರುವಂಥ ಧರ್ಮ ಅಲ್ಲ. ಹಿಂದೂ ಧರ್ಮಕ್ಕೂ ವೀರಶೈವ ಲಿಂಗಾಯತ ಧರ್ಮಕ್ಕೂ ಸಂಬಂಧ ಇಲ್ಲ. ವೀರಶೈವ ಲಿಂಗಾಯತ ಧರ್ಮ ಬೇರೆಯದೇ ಆಗಿರ್ತಕ್ಕಂಥ ಪ್ರತ್ಯೇಕ ಧರ್ಮ ಅನ್ನುವಂಥ ಒಂದು ತೀರ್ಪನ್ನು ತೆಗೆದುಕೊಂಡಿದ್ವಿ. ಆ ತೀರ್ಪಿಗೆ ಇದೇ ಯಡಿಯೂರಪ್ಪ, ಇದೇ ವಿಜಯೇಂದ್ರ, ಇದೇ ರಾಘವೇಂದ್ರ ಇವರೆಲ್ಲರೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ರು. ಮತ್ತು ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಲಿಂಗಾಯತ ವೀರಶೈವ ನಾಯಕರು ಪಕ್ಷಗಳನ್ನು ಮರೆತು ಒಮ್ಮತಕ್ಕೆ ಬಂದಿದ್ವಿ. ಆದರೆ ಇವತ್ತ್ಯಾಕೋ BJPಯವರು ಮತ್ತೆ ಈ ಮಾತುಗಳನ್ನು ಆಡ್ತಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು ಅಲ್ವಾ. ಅಂದರೆ ಕೌಂಟರ್ ಅಟ್ಯಾಕನ್ನು MB ಪಾಟೀಲ್ ಕೊಟ್ಟರು. ಈ ಮಾತಿಗೆ BY ವಿಜಯೇಂದ್ರ ಅವರ ಹತ್ರ ಮಾತೇ ಇಲ್ಲ, ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗಲೂ ಕೂಡ ಯಡಿಯೂರಪ್ಪನವರು, ಶಾಮನೂರು ಶಿವಶಂಕರಪ್ಪ ಹೋಗಿರ್ಬೋದು, ಯಡಿಯೂರಪ್ಪನವರು ಈಗಲೂ ಇದ್ದಾರೆ, ವಿಜಯೇಂದ್ರ ಇದ್ದಾರೆ, ರಾಘವೇಂದ್ರ ಇದ್ದಾರೆ, ಇವರೆಲ್ಲರೂ ಕೂಡ ಉತ್ತರ ಕೊಡಬೇಕಾಗತ್ತೆ. ಅಂದರೆ ಹಿಂದೂ ಧರ್ಮಕ್ಕೆ ಲಿಂಗಾಯತ ಧರ್ಮ ಸೇರಿದ್ದಲ್ಲ, ಅದು ಭಿನ್ನವಾಗಿರ್ತಕ್ಕಂಥದ್ದು ಅನ್ನೋ ತೀರ್ಮಾನವನ್ನು ತೆಗೆದುಕೊಂಡಾಗ ಅದಕ್ಕೆ ಬದ್ಧರಾಗಿರ್ಬೇಕಲ್ವಾ ಅನ್ನುವಂಥದ್ದು MB ಪಾಟೀಲ್ ಅವರ ಪ್ರಶ್ನೆ. ಈ ಪ್ರಶ್ನೆಗೆ
ವಿಜಯೇಂದ್ರ ಯಾವುದೇ ರೀತಿಯ ಸ್ಪಷ್ಟ ಉತ್ತರವನ್ನು ಕೊಟ್ಟಿಲ್ಲ. ಇದರ ಜೊತೆಗೆ ನೋಡಿ, ಈಗ ಈ BS ಯಡಿಯೂರಪ್ಪನವರ ಫ್ಯಾಮಿಲಿನಲ್ಲೇ ಯಾವ ರೀತಿ ಇದೆ ಅನ್ನೋಂಥದ್ದು. BS ಯಡಿಯೂರಪ್ಪ ಹೇಳ್ತಾರೆ, ಲಿಂಗಾಯತ ಬೇರೆ ವೀರಶೈವ ಬೇರೆ ಅಲ್ಲ, ವೀರಶೈವ ಲಿಂಗಾಯತ ಧರ್ಮ ಒಂದೇ, ನಾನು ವೀರಶೈವ ಲಿಂಗಾಯತ ಅನ್ನುವಂಥ ಒಂದು ಮಾತನ್ನು ಯಡಿಯೂರಪ್ಪನವ್ರು ಹೇಳ್ತಾರೆ. ಅದೇ BY ರಾಘವೇಂದ್ರ ಅವರು ಕೂಡ ಸಂಸದರು, ಅವರು ಅದನ್ನೇ ಹೇಳ್ತಾರೆ, ನಾವು ಲಿಂಗಾಯತರು, ವೀರಶೈವ ಲಿಂಗಾಯತರು ಅನ್ನುವಂಥದ್ದು. ಅದೇ ಪರಿಸ್ಥಿತಿನಲ್ಲಿ BJP ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ BY ವಿಜಯೇಂದ್ರ ಏನು ಹೇಳ್ತಾರೆ, ಇಲ್ಲಿಲ್ಲ, ನಾವು ಹಿಂದೂಗಳು, ಹಿಂದೂ ಧರ್ಮ ನಮ್ಮದು, ಹಿಂದೂ ಧರ್ಮಕ್ಕೆ ನಾವು ಸೇರ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಅಪ್ಪ ಒಂದು ಮಾತನ್ನು ಹೇಳ್ತಾರೆ, ಮಗ ಒಂದು ಮಾತನ್ನು ಹೇಳ್ತಾರೆ, ಅವರ ಸಹೋದರ ಇನ್ನೊಂದು ಮಾತನ್ನು ಹೇಳ್ತಾರೆ ಅನ್ನುವಂಥದ್ದು. ಅಂದರೆ ಈ BY ವಿಜಯೇಂದ್ರ, BY ರಾಘವೇಂದ್ರ ಅಥವಾ ಯಡಿಯೂರಪ್ಪ ಇವ್ರ ನಡುವೆನೇ ಯಾವ ಧರ್ಮಕ್ಕೆ ಇವ್ರು ಸೇರಿದವರು ಅನ್ನೋಂಥ ಸ್ಪಷ್ಟತೆಯೇ ಇಲ್ಲ. ಇಂಥ ಹಂತದಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ಅವರು ಅಟ್ಯಾಕನ್ನು ಮಾಡ್ತಾ ಇರ್ತಕ್ಕಂಥದ್ದು ನಡೀತಾ ಇದೆ. ಹಾಗಾಗಿ ಏನು MB ಪಾಟೀಲ್ರವರ ಮಾತಿಗೆ ಲಕ್ಷ್ಮಣ್ ಸವದಿ ಕೂಡ ದನಿಗೂಡಿಸಿದ್ದಾರೆ. ಹೌದೌದು, ವೀರಶೈವ ಲಿಂಗಾಯತ ಧರ್ಮ ಅದು ಸಪ್ರೇಟ್ ಆಗಿರ್ತಕ್ಕಂಥದ್ದು, ಒಂದು ಸ್ವತಂತ್ರ ಧರ್ಮ ಅನ್ನೋಂಥದ್ದು. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದರಲ್ಲ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ವಿಜೇಂದ್ರ ಮೇಲೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಿಜೇಂದ್ರ ಅವರು ಅನಾವಶ್ಯಕವಾಗಿ ಧರ್ಮದ ವಿಚಾರಗಳನ್ನು ತರ್ತಾ ಇದ್ದಾರೆ, ಎಲೆಕ್ಷನ್ ಪರ್ಪಸ್ಗೋಸ್ಕರ ಮತ್ತು ಕೇವಲ ಚುನಾವಣೆಗೋಸ್ಕರ ಧರ್ಮವನ್ನು ಒಡೆಯುವಂಥ ಕೆಲಸ ಮಾಡ್ತಿದ್ದಾರೆ. ಅವತ್ತು ಮಹಾಧಿವೇಶನದಲ್ಲಿ ನಾನು ಇದ್ದೆ, ಅವತ್ತು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ವಿಜಯೇಂದ್ರ ಬದ್ಧರಾಗಿರಬೇಕು ಮತ್ತು ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು ಅನ್ನೋಂಥ ಮಾತನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಈಶ್ವರ್ ಖಂಡ್ರೆ ಕೂಡ ಇದ್ರು, ಇವತ್ತು ಕಾಂಗ್ರೆಸ್ಸಿನ ಸಚಿವರವರು, ಈಗ ಸದ್ಯಕ್ಕೆ ಅಖಿಲ ಭಾರತ ವೀರಶೈವ ಲಿಂಗಾಯತ ವೀರಶೈವ ಮಹಾಸಭಾದ ಅಧ್ಯಕ್ಷ ಅವರೇ ಆಗಿರ್ತಕ್ಕಂಥದ್ದು. ಅವ್ರಿಗೂ ಕೂಡ ಗೊತ್ತಿದೆ. ಈ ಪರಿಸ್ಥಿತಿಯಲ್ಲಿ ಯಾಕೆ ಧರ್ಮವನ್ನು ಎಳೆದು ತರಬೇಕಿತ್ತು? ಈ ಧರ್ಮ ಒಡೆಯುವಂಥ ಆರೋಪವನ್ನು ಸಿದ್ದರಾಮಯ್ಯನವರ ತಲೆಗೆ ಕಟ್ಟಿ ಲಿಂಗಾಯತರ ಓಟ್ಗಳನ್ನು ಕನ್ಸಾಲಿಡೇಟ್ ಮಾಡಿಕೊಳ್ಳುವಂಥದ್ದು, ಒಗ್ಗೂಡಿಸಿಕೊಳ್ಳುವಂಥ ಅವಶ್ಯಕತೆ ವಿಜಯೇಂದ್ರ ಅವರಿಗೆ ಏನಿತ್ತು ಅನ್ನುವಂಥ ಪ್ರಶ್ನೆ ಲಿಂಗಾಯತ ನಾಯಕರು ಮಾಡ್ತಿದ್ದಾರೆ. ಈ ಪ್ರಶ್ನೆಗೆ ವಿಜಯೇಂದ್ರ ಅವರೇ ಉತ್ತರ ಕೊಡಬೇಕಿದೆ. ಸ್ವತಃ BS ಯಡಿಯೂರಪ್ಪನವರು ಈ ಬಗ್ಗೆ ಯಾವುದಾದ್ರೂ ಸ್ಪಷ್ಟನೆ ಇಲ್ಲಿವರೆಗೂ ಕೊಟ್ಟಿಲ್ಲ, ಅವರು ಕೂಡ ಕೊಡಬೇಕಾಗಿದೆ. ಅಂದರೆ BJPಯಲ್ಲಿರೋ ಲಿಂಗಾಯತರು ಅವರು ಲಿಂಗಾಯತ ವೀರಶೈವ ಧರ್ಮಕ್ಕೆ ಸೇರಿದವರ ಅಥವಾ ಹಿಂದೂ ಧರ್ಮಕ್ಕೆ ಒಳಗೊಂಡಂತೆ ಇರುವಂಥವರ ಅನ್ನುವಂಥದ್ದು ಸ್ಪಷ್ಟನೆ ಕೊಡಬೇಕಾಗಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಹೇಗೆ ವೀರಶೈವ ಲಿಂಗಾಯತ ಧರ್ಮ ಮತ್ತು ಹಿಂದೂ ಧರ್ಮದ ನಡುವಿನ ಒಡಕನ್ನು ಉಂಟು ಮಾಡಲಿಕ್ಕೆ ರಾಜಕಾರಣಿಗಳು ಹೇಗೆ ರಾಜಕಾರಣವನ್ನು ಮಾಡ್ತಾರೆ, ಹೇಗೆ ಧರ್ಮವನ್ನು ಕೂಡ ಬಳಸ್ಕೊಳ್ತಾರೆ ಅನ್ನೋದರ ಕುರಿತ ಒಳ ಸುಳಿ ಮತ್ತು ಒಳಮರ್ಮಗಳು. ಈ ತರಹದ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.